Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಗೆಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂತ ಸಮಯ. ಫಸ್ಟ್ ಅಪ್ಡೇಟ್, ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಡೇ 5 ಹೋಗೋ ಥರ ಕಾಣಿಸ್ತೈತಿಲ್ಲ ಗುರು. ಇನ್ನೂ ಸ್ಟಂಪ್ಸ್ ಆಗಿಲ್ಲ. ಸೀನ್ ನೋಡ್ತವನು ಇನ್ನು 75 ರನ್ ಬೇಕು ಇಂಡಿಯಾಗೆ. ಒಟ್ನಲ್ಲಿ ಇಂಡಿಯಾನೇ ಗೆಲ್ಲೋದು, ಅದಕ್ಕಂತೂ ಗೊತ್ತಿರೋ ವಿಚಾರನೇ. ಬಟ್ 5ನೇ ದಿನದವರೆಗೂ ತಂದ್ಬಿಟ್ರಲ್ಲ ವೆಸ್ಟ್ ಇಂಡೀಸ್ವರೆಗೂ ಬಿಗ್ಗೆಸ್ಟ್ ಕ್ರೆಡಿಟ್ ಕೊಟ್ಬಿಡ್ಬೇಕು. ಯಾಕೆಂತಂದರೆ 5ನೇ ದಿನವರೆಗೂ ತಂದಿದ್ದಾರೆ ಅಂತಂದರೆ ಹೌದು, ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರೆ. ನಾನು ಅಂದ್ಕೊಂಡ್ರಲ್ಲ ಈ ಥರ ಸಖತ್ತಾಗಿರೋ ಬ್ಯಾಟಿಂಗ್ ಆಡ್ತಾರೆ ಅಂತ. ಜಾನ್ ಸೆಂಚುರಿ ಹೊಡಿತಾರೆ, ಓಪನರ್ ಆದಂಥ ಜಾನು, ಜೊತೆಗೆ ಶಾ ಹೋಪು ಕೂಡ ಸೆಂಚುರಿ ಹೊಡೆದಿರುವಂಥದ್ದು. ಸೊ ಇವರಿಬ್ಬರ ಮೇಯ್ನ್ ಪರ್ಫಾರ್ಮೆನ್ಸಿಂದ ಮೇಯ್ನ್ ಚಂಕ್ ಆಫ್ ದ ರನ್ಸ್ ಬಂದಿದ್ದರಿಂದ 390 ರನ್ಗೆ ಆಲ್ ಔಟ್ ಆಗ್ತಾರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಫಸ್ಟ್ ಇನ್ನಿಂಗ್ಸ್ ಈ ಥರ ಏನಾದ್ರು ಆಡ್ಬಿಟ್ಟಿತ್ತು ಅಂತಂದಿದ್ರೆ ಖಂಡಿತ ಇಂಡಿಯಾಗೆ ಕ್ವಾಟ್ಲೆ ಕೊಡ್ಬೋದಾಗಿತ್ತು. ಬಟ್ ಫಸ್ಟ್ ಇನ್ನಿಂಗ್ಸು ಸಿಕ್ಕಾಪಟ್ಟೆ ಹಂಗೆ ನೋಡೋಕೆ ಹೋದ್ರೆ ಇಂಡಿಯಾ ಡಿಕ್ಲೇರ್ ತಾನೇ ಮಾಡಿದ್ದಲ್ಲಿ 500 ರನ್ಸ್ ಹೊಡ್ಬಿಟ್ಟು 5 ವಿಕೆಟ್ ಕಳ್ಕೊಂಡು ಇಂಡಿಯಾ ಡಿಕ್ಲೇರ್ ಮಾಡಿತ್ತು. ಬಟ್ ನೋಡಿ, ಇಂಡಿಯಾ ಡಿಕ್ಲೇರ್ ಮಾಡದೆ ಏನಾದ್ರು ಆಡಿತ್ತು ಅಂತಂದರೆ ಏನಾಗಿರ್ತಿತ್ತು ಅಂತ. ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು. ಆ್ಯಂಡ್ ವೆಸ್ಟ್ ಇಂಡೀಸ್ಗೆ ಕ್ರೆಡಿಟ್ ಅಂತೂ ಖಂಡಿತ ಕೊಡಬೇಕು. ಸೆಕೆಂಡ್ ಇನ್ನಿಂಗ್ಸು ಮಸ್ತಾಗಿ ಆಡಿದರೆ 390 ರನ್ಸು. ಅದು ನಾವು ಅಂದ್ಕೊಂಡಿದ್ದೇನು ಅಂದರೆ ಬೇಗ ಆಲ್ಔಟ್ ಆಗೋಗ್ಬಿಡ್ತಾರೆ ಅಂತ. ಅದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಈ ಥರ ಸ್ಕೋರ್ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಫಸ್ಟ್ ಇನ್ನಿಂಗ್ಸಲ್ಲೇ ಬೇಗ ಆಲ್ಔಟ್ ಆಗಿದ್ರು ಇವರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಹೊಡೆದ್ಬಿಡ್ತಾರೆ ಅಂತ ಅಸಡ್ಡೆ ಮಾಡಿದ್ದೆ. ಬಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಹೊಡೆದು ತೋರಿಸಿದ್ದಾರೆ. ಆ್ಯಂಡ್ ಇಂಡಿಯಾದವ್ರು ಇನ್ನೂ ಜಯಸ್ವಾಲ್ ಔಟ್ ಆಗಿದ್ದಾರೆ. ಜೊತೆಗೆ ಇವಾಗ ಆಡ್ತಾ ಇದ್ದಾರೆ KL ರಾಹುಲ್ ಜೊತೆಗೆ ಶುಭ್ಮನ್ ಗಿಲ್ ಅಲ್ಲ, ಸಾಯಿ ಸುದರ್ಶನ್. ಹೋಪ್ಫುಲಿ ನಾಳೆ ಬೆಳಗ್ಗೆ ಚೇಸ್ ಡೌನ್ ಮಾಡ್ತಾರೆ. ಅಪ್ಡೇಟ್ ನಂಬರ್ 2, ನಮ್ಮ ಸಿರಾಜ್ ಬೈ ಜಸ್ಟಿನ್ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಫನಿ ವೇ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ 2ನೇ ಟೆಸ್ಟ್ ಮ್ಯಾಚಲ್ಲಿ ಇನ್ನೇನು ಆಲ್ಔಟ್ ಆಗಬೇಕಾಗಿರುತ್ತೆ ಅಷ್ಟರಲ್ಲಿ ಇವರು ಲಾಸ್ಟ್ ವಿಕೆಟ್ ಇವ್ರದೇನೆ. ಇವ್ರು ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ. ಜಸ್ಟ್ 50 ರನ್ ಹೊಡೆದ್ಬಿಟ್ಟು ಇವರು ನಾಯಿ ಇಕ್ತಂಗೆ ಇಕ್ತಾ ಇರ್ತಾರೆ. ಇನ್ನೇನು ಬಾಟಮಲ್ಲಿ ಟುಕು ಆಡ್ತಿರ್ತಾರೆ. ಆಮೇಲೆ ಇನ್ನೇನು ಲಾಸ್ಟ್ ವಿಕೆಟ್ ಅಲ್ವಾ ಅಂತ ನಾಯಿ ಇಕ್ತಂಗೆ ಇಕ್ಬೇಕಾದ್ರೆ ನೀನು ಹಿಂಗೆಲ್ಲ ಹೊಡೆಯಂಗಿಲ್ಲ ಅಮ್ಮ, ನನಗೆ ಸರಿಯಾಗಿ ಬಾಯಿಗೆ ಬಂದ್ಬಿಡ್ತಾವೆ ನೋಡಿ, ಹಿಂಗೆಲ್ಲ ಹೊಡೆದ್ರೆ ಏನಂತ ವಾರ್ನಿಂಗ್ ಕೊಡ್ತಾರೆ. ಸುಮ್ಮನೆ ಇನ್ನು ಫನಿ ವೇ ಅಲ್ಲಿ ನಕ್ಕೊಂಡೇ ಹೇಳ್ತಾರೆ. ಸೊ ಅದನ್ನು ಬಿಡ್ತು ಅಂದರೆ ಏನಿಲ್ಲ. ಇವ್ರ ಮೇಲೆ ಸ್ಲೆಡ್ಜ್ ಮಾಡೋಕೆ ಹೋಗ್ಬೇಕಲ್ಲಿ ವೆಸ್ಟ್ ಇಂಡೀಸ್ ಅವ್ರ ಮೇಲೆ. ನಾವು ಸ್ಲೆಡ್ಜಿಂಗ್ ಎಲ್ಲ ಸೂಟಬಲ್ ಟೀಮೇ ಅಲ್ಲ ವೆಸ್ಟ್ ಇಂಡೀಸ್. ಅವರು ಫ್ರೆಂಡ್ಲಿ ಆಗಿದ್ದಾರೆ, ನಾವು ಜಾವಿಯಲ್ಲಾಗಿದ್ದೀವಿ. ಹಿಂಗೆ ಆಡ್ಕೋಬೇಕಷ್ಟೇ. ಆ್ಯಂಡ್ ವೆಸ್ಟ್ ಇಂಡೀಸ್ ಅಗೇನ್ಸ್ಟು ಇವರು ವಿಕೆಟ್ ಸೆಕೆಂಡ್ ಇನ್ನಿಂಗ್ಸ್ 2 ವಿಕೆಟ್ ಬೇರೆ ಎದ್ದಿದ್ದಾರೆ. ಸಿರಾಜ್ ಭಯ್ಯ ಇದ್ರ ಮೂಲಕ 37 ವಿಕೆಟು 2025 ಮೋಸ್ಟ್ ನಂಬರ್ ಆಫ್ ವಿಕೆಟ್ಸು ಎತ್ತದಂಥ ಪ್ಲೇಯರ್ ಆಗ್ತಾರೆ. ಅದೇ ನಮ್ಮ ಸಿರಾಜ್ ಭೈ 37 ವಿಕೆಟು. ಸೆಕೆಂಡ್ ಇರೋದು ಬ್ಲೆಸ್ಸಿಂಗ್ ಮುಜರ್ಬಾನಿ ಅವರು, ಜಿಂಬಾಬ್ವೆ ಕ್ರಿಕೆಟರ್, 36 ವಿಕೆಟ್ ಇದ್ದಿದ್ದಾರೆ. ಟೆಸ್ಟ್ ಅಂತ ಬಂದಾಗ ನಮ್ಮ ಸಿರಾಜ್ ಭೈ ಅಟ್ ಇಟ್ಸ್ ಬೆಸ್ಟ್ ಪರ್ಫಾರ್ಮೆನ್ಸ್ 2025 ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 3, ಟೀಮ್ ಇಂಡಿಯಾ ODI ಸ್ಕ್ವಾಡ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಇನ್ನೇನು ಈ ಸೀರೀಸ್ ಮುಗಿತಾ ಇದ್ದಂಗೆ ಇಲ್ಲೂ ಸ್ವಲ್ಪ ಜನ ಇದ್ದಾರಲ್ಲ ಈ ಸೀರೀಸಲ್ಲಿ ಇರುವಂಥವ್ರು ODI ಸ್ಕ್ವಾಡಲ್ಲಿ. ಸೊ ಇವರೆಲ್ಲ ಒಂದೇ ಸಲ ಟ್ರಾವೆಲ್ ಮಾಡ್ತಾರೆ ಅಂತ ಈಗ ಅಪ್ಡೇಟ್ ಬರ್ತಾ ಇದೆ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಅಕ್ಟೋಬರ್ 15ನೇ ತಾರೀಕು, ಇನ್ನೇನು 2 ದಿನ ಬಾಕಿ ಇದೆ. ಇನ್ನೊಂದು ಸೀರೀಸ್ ಮುಗಿಯುತ್ತಲ್ಲ, ನಾಳೆ ಮುಗಿಯುತ್ತೆ. ಬಟ್ ಅದೇ ಡೇ 5 ಹೋಗ್ಬಿಡ್ತಲ್ಲ ಇದು ಮ್ಯಾಚು ಅಂತ ನನಗೆ ಏನು ಆಶ್ಚರ್ಯ ಇದು. ಏನಕ್ಕೆ ಡೇ 5 ಹೋಯ್ತು ಅಂತ. ಅಷ್ಟು ಚೆನ್ನಾಗಿ ಆಗ್ಬಿಟ್ರೆ ವೆಸ್ಟ್ ಇಂಡೀಸ್ ಅವರು ಅಂತ ಡೌಟ್ ಬರ್ತೈತೆ. ಹೌದು, ಚೆನ್ನಾಗೇ ಆಡಿದ್ದಾರೆ, ಡೌಟ್ ಎಲ್ಲ ಏನಿಲ್ಲ. ಅನ್ಡೌಟೆಡ್ಲಿ ವೆಸ್ಟ್ ಇಂಡೀಸ್ ಅವರು ಸೋತರು ಕೂಡ ಈ ಮ್ಯಾಚು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಸಿಕ್ಕಾಪಟ್ಟೆ ಅಂಡರ್ಡಾಗ್ಸ್ ಇದ್ರು ವೆಸ್ಟ್ ಇಂಡೀಸ್ ಅವರು. ಈ ಥರನೂ ಕೂಡ ಆಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಸೆಕೆಂಡ್ ಟೆಸ್ಟ್ ಮ್ಯಾಚ್. ಆಫ್ಟರ್ ಫಸ್ಟ್ ಟೆಸ್ಟ್ ಮ್ಯಾಚು ಅಜೀಬಾಗಿ ಸೋತಾದ್ಮೇಲೆ ಈ ಮ್ಯಾಚು ಕೂಡ ಇನ್ನಿಂಗ್ಸ್ ಮಾರ್ಜಿನಲ್ ವಿಕ್ಟರಿ ಆಗುತ್ತೆ ಅಂತ. ಬಟ್ ಇಲ್ಲ, ಸ್ವಲ್ಪನಾದ್ರು ಫೈಟ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಮೆಚ್ಕೊಳ್ಳೇಬೇಕು. ಆ್ಯಂಡ್ ಇಂಡಿಯನ್ ಟೀಮು 15ನೇ ತಾರೀಕು ಟ್ರಾವೆಲ್ ಮಾಡ್ತಾ ಇದೆ ಆಸ್ಟ್ರೇಲಿಯಾಗೆ. 19ನೇ ತಾರೀಕು ಇರುವಂಥ ಮೊದಲನೇ ODI ಮ್ಯಾಚ್ಗೆ. ಅಪ್ಡೇಟ್ ನಂಬರ್ 4, ರೀಸೆಂಟ್ ಅಪ್ಡೇಟ್ ಬಂದಿದೆ ವಿರಾಟ್ ಕೊಹ್ಲಿ ರಿಲೇಟೆಡ್ ಬೇಜಾನ್ ಅಪ್ಡೇಟ್ ಬಂತು ಬಿಡಿ ರೀಸೆಂಟಾಗಿ ಅಂತೂ. ಅದು ನಮ್ಮ RCB ಬಗ್ಗೆ ಆ್ಯಂಡ್ ಕಾಂಟ್ರಾಕ್ಟ್ ಬಗ್ಗೆ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಅದು ಇದ್ದು ಎಲ್ಲ ಕಲ್ಗಚ್ಚ ಅಪ್ಡೇಟ್ಗಳೆಲ್ಲ ಬಂತು. ಬಟ್ ಇವಾಗ ವಿರಾಟ್ ಕೊಹ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟಿಗೆ ಎಷ್ಟು ತಗೊಳ್ತಾರೆ ಅಂತ ಅಪ್ಡೇಟ್ ಬಂದಿದೆ ಮಗ. ಅಕಾರ್ಡಿಂಗ್ ಟು ಮಲ್ಟಿಪಲ್ ರಿಪೋರ್ಟ್ಸ್ 12.5 ಕೋಟಿ ವಿರಾಟ್ ಕೊಹ್ಲಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ, ಒಂದು ಕೊಲಾಬ್ರೇಷನ್ಗೆ ತಗೊಂತಾರಂತೆ ಮಗ. ಒಂದು ಪೋಸ್ಟ್ ಹಾಕೋದಕ್ಕೆ ಕೊಲಾಬ್ರೇಷನಲ್ಲಿ ಮಲ್ಟಿಪಲ್ ಪೋಸ್ಟ್ ಹಾಕ್ಬೋದು, ಬಟ್ ಒಂದು ಪೋಸ್ಟ್ ಹಾಕೋಕ್ಕೆ 12.5 ಕೋಟಿ ಅಂತ ಅಂದರೆ ಇವಾಗ ಲೆಕ್ಕ ಹಾಕೊಳ್ಳಿ ವಿರಾಟ್ ಕೊಹ್ಲಿ ಏನಕ್ಕೆ ಆ ಒಂದು ಕಾಂಟ್ರಾಕ್ಟ್ ಏನಕ್ಕೆ ಸೈನ್ ಮಾಡಲಿಲ್ಲ ಅಂತ. ಅದೇನು ಹೇಳ್ತಾರೆ, ಕಮರ್ಷಿಯಲ್ ಕಾಂಟ್ರಾಕ್ಟು RCBದು. ಯಾರ್ಯಾರನೋ ಕರ್ಕೊಬೋತಾರೆ, ಬಿಗ್ ಬಾಸ್ಕೆಟು ಅವರು ಇವರು ಅಂತೆಲ್ಲ ಕರ್ಕೊಂಡ್ಬಿಟ್ಟು ವಿರಾಟ್ ಕೊಹ್ಲಿನ ಕಾಮಿಡಿ ಪೀಸ್ ಥರ ನಿಲ್ಲಿಸ್ತಾರೆ. ಸೊ ಇಂಥ ಲೆಜೆಂಡ್ನ ಹೋಗ್ಬಿಟ್ಟು ನೀವು ಎಲ್ಲ ಬ್ರ್ಯಾಂಡ್ ಹತ್ರ ಹೋಗ್ಬಿಟ್ಟು ಸುಮ್ಮನೆ ಹಿಂಗೆ ನಿಂತ್ಕೊ ಅಂತಂದರೆ ಹೌದು RCB ಅವ್ರು ದುಡ್ಡು ಮಾಡ್ಕೊಂತಾರೆ, ಅದು ಸೆಕೆಂಡ್ರಿ. ಬಟ್ ಅವ್ರ ವ್ಯಾಲ್ಯೂ ಏನಾಗಬೇಕಲ್ಲಿ, ಇವ್ರಿಗಿರೋಂಥ ಸ್ಟ್ಯಾಂಡರ್ಡ್ಸು, ರೆಪ್ಯುಟೇಷನ್ನು, ವ್ಯಾಲ್ಯೂನೇ ಬೇರೆ. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಕಮರ್ಷಿಯಲ್ ಕಾಂಟ್ರಾಕ್ಟ್ನ ಸೈನ್ ಮಾಡಿಲ್ಲ. 12.5 ಕೋಟಿ ಇಲ್ಲೇ ಬರುತ್ತೆ ಗುರು. ವಿರಾಟ್ ಕೊಹ್ಲಿ IPLಗಂತೂ ದುಡ್ಡಿಗೋಸ್ಕರ ಅಂತೂ ಖಂಡಿತ IPLನ ಆಡ್ತಾ ಇಲ್ಲ, ಜನಕ್ಕೋಸ್ಕರ, ಫ್ಯಾನ್ಸ್ಗೋಸ್ಕರ ಆಡ್ತಾ ಇರೋದು, ಜೊತೆಗೆ ಅವ್ರ ಲಾಯಲ್ಟಿಗೋಸ್ಕರ ಆಡ್ತಾ ಇರೋದು. ಅಪ್ಡೇಟ್ ನಂಬರ್ 5, ಶಶಾಂಕ್ ಸಿಂಗು ಹೆವಿ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ. ಗೊತ್ತಿರೋದನ್ನೇ, ಶಶಾಂಕ್ ಸಿಂಗು IPLಗಿನ್ನ ಮುಂಚೆ ಪ್ರಿಡಿಕ್ಷನ್ ಮಾಡಿದ್ರು. ಗೊತ್ತಿಲ್ಲ ಆಗಿರೋ ಪಂಜಾಬ್ ಕಿಂಗ್ಸ್ ಟಾಪ್ 12 ಬರುತ್ತೆ, ಫೈನಲ್ಸ್ಗಂತೂ ಬಂದೇ ಬರುತ್ತೆ, ಪಕ್ಕ ಆಡ್ತೀವಿ ನಾವು ಅಂತ ಪ್ರಿಡಿಕ್ಟ್ ಮಾಡಿದ್ರು. ಆ್ಯಂಡ್ ಫೈನಲ್ಸ್ ಅಂತೂ ಖಂಡಿತ ಆಡಿದ್ರು ಪಂಜಾಬ್ ಕಿಂಗ್ಸು. ಸ್ಟ್ರಾಂಗ್ ಪ್ರಿಡಿಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಒಂದು ಹೆವಿ ಪ್ರಿಡಿಕ್ಷನ್ ಅವರೇ ಮಾಡ್ತಾ ಇದ್ದಾರೆ. ಅಪ್ಕಮಿಂಗ್ T20 ವರ್ಲ್ಡ್ ಕಪ್ ಏನಿದೆ
ಈ T20 ವರ್ಲ್ಡ್ ಕಪ್ಪಲ್ಲಿ ಅದು ಹೆಂಗೆ ಅಂತ ಗೊತ್ತಿಲ್ವಂತೆ. ಅವ್ರು ಆಡ್ತಾರಂತೆ, ಅವ್ರು ಆಡ್ಬಿಟ್ಟು ಇಂಡಿಯಾಗೆ T20 ವರ್ಲ್ಡ್ ಕಪ್ನ ಗೆಲ್ಲಿಸ್ತಾರಂತೆ. ಅಂದರೆ ಅವ್ರಿರೋಂಥ ಟೀಮು ಗೆಲ್ಲುತ್ತಂತೆ T20 ವರ್ಲ್ಡ್ ಕಪ್ನ ಅನ್ನೋ ಥರ ಪ್ರೆಡಿಕ್ಟ್ ಮಾಡ್ತಾರೆ. ಗೊತ್ತಿಲ್ಲ ಏನಾಗ್ತಿದೆ ಅಂತ ಶಶಾಂಕ್ ಸಿಂಗಿಗೆ. ಈ ರೇಂಜಿಗೆ ಆ ಪ್ರಿಡಿಕ್ಷನ್ ಏನೋ ಓಕೆ ಅನ್ಬೋದು, ಬಟ್ ಈ ಪ್ರಿಡಿಕ್ಷನ್ ನನ್ನ ಪ್ರಕಾರ ಇದು ಅಪ್ಕಮಿಂಗ್ T20 ವರ್ಲ್ಡ್ ಕಪ್ ಇನ್ನೇನು ಕೆಲವೇ ತಿಂಗಳಲ್ಲಿ ಬರೋದಿದೆ. ಇವಾಗ ಏಷ್ಯಾ ಕಪ್ ಗೆದ್ದಿರೋಂಥ ಸ್ಕ್ವಾಡಲ್ಲಿರೋಂಥ ಮೆಂಬರ್ಸ್ಗಳೆಲ್ಲ ಏನು ಮಾಡಬೇಕು, ಏನು ಗೆಣಿಸ್ಕೆತ್ಬೇಕು, ಅದೇ ಅಲ್ಲಿರೋರಿಗೆಲ್ಲ ಇಂಜುರಿ ಆಗಬೇಕಷ್ಟೇ. ಇವ್ರಿಗೆ ಅವಕಾಶ ಸಿಗಬೇಕು ಅಂತಂದರೆ ಇನ್ನೂ ಒಂದು ಮ್ಯಾಚು ಆಡಿಲ್ಲ, ಅಲ್ಲಿ ಡೆಬ್ಯೂನೇ ಮಾಡಿಲ್ಲ ಇಂಡಿಯಾಗೆ. ಈ ಪಾರ್ಟಿ ಕಾನ್ಫಿಡೆನ್ಸಲ್ಲಿ ಹೇಳ್ತಾವ್ರೆ ಅಂತಂದರೆ ಒಂದು ವೇಳೆ ಈ ಥರ ಏನಾರು ಆಗೋಗ್ಬಿಡ್ತು ಅಂದರೆ ಅವ್ರ ಬಾಯಲ್ಲಿ ನಿಜವಾಗ್ಲೂ ಮಚ್ಚ ಇದೆ ಅಂತಲೇ ಅರ್ಥ. ಇದಿಷ್ಟು ಆಗಿದ್ರು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೇನು ಅನಿಸುತ್ತೆ? ಶಶಾಂಕ್ ಸಿಂಗ್ ಆಗುತ್ತೆ ಅಂತ ಅನ್ನಿಸ್ದೆ, ನನಗೇನೋ ಆಗಲ್ಲ ಅಂತ ಅನ್ನಿಸ್ದೆ. ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಮಗ. ಬಾ.